a power-packed movie. ನನಗೆ 100% ಶೋರು ಡೈರೆಕ್ಟರ್ ತುಂಬ ಬೆಳೀತಾರೆ. ಪೈಸಾ ವಸೂಲು ಚೆನ್ನಾಗಿತ್ತು. ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಅವರ ಜೀವನದಲ್ಲೇ ಪ್ರಥಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಯಕನೇ ರಾಕ್ಷಸ, ಅಕ್ಷರ ಸಹ ನಿಜ ಅಂತ ಹೇಳ್ಬೋದು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಿಪ್ಪನ್ ಸ್ವಾಮಿ ಎನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಿಪ್ಪನ್ ಸ್ವಾಮಿ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಸಖತ್ ಸದ್ದು ಮಾಡ್ತಾ ಇರುವ ಚಿತ್ರಗಳಲ್ಲಿ ಇದು ಕೂಡ ಒಂದು. ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ವಿಭಿನ್ನವಾದಂತಹ ಶೈಲಿಯ ಮೂಲಕ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಚಿತ್ರದ ಟೀಸರ್ ರಿಲೀಸ್ ಆಗಿದೆ, ಹಾಡು ರಿಲೀಸ್ ಆಗಿದೆ, ಒಂದಿಷ್ಟು ತುಣುಕುಗಳು ಕೂಡ ಪ್ರೇಕ್ಷಕರ ಮುಂದಿದೆ. ಹೀಗಿರ್ಬೇಕಾದ್ರೆ ಈಗಾಗಲೇ ಒಂದು ಜಡ್ಜ್ಮೆಂಟ್ ಪ್ರೇಕ್ಷಕರಿಗೆ ಸಿಕ್ಕಿದೆ. ವಿಜಯ ರಾಘವೇಂದ್ರ ಅವರನ್ನ ಈ ಸಿನಿಮಾದಲ್ಲಿ ನಿರ್ದೇಶಕ ಕಿಶೋರ್ ಮೂಡಬಿದ್ರೆಯವರು ವಿಭಿನ್ನವಾಗಿ ತೋರಿಸಿದ್ದಾರೆ ಅಂತ. ಹಾಗೆ ಈಗಾಗಲೇ ಈ ಸಿನಿಮಾದ ಪ್ರೀಮಿಯರ್ ಶೋ ಕೂಡ ನಡೆದಿದೆ. ಹೀಗಾಗಿ ಮತ್ತೊಂದಿಷ್ಟು ಮಂದಿಗೆ ಈ ಸಿನಿಮಾದ ಗುಣಮಟ್ಟ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂತ ಸಿನಿಮಾ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಪ್ರೇಕ್ಷಕರು ಏನ್ ಹೇಳ್ತಾರೆ ಒಮ್ಮೆ ನೋಡ್ಕೊಂಡ್ ಬರೋಣ. ಇದು ಫಸ್ಟ್ ಟೈಮ್ ಈ ಥರ ಅವ್ರದ್ದೊಂದು ಆ್ಯಕ್ಟಿಂಗ್ ನೋಡ್ತಾ ಇರೋದು. ಸೊ ಕಂಪ್ಲೀಟ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಮೂವಿ, ಡೈರೆಕ್ಷನ್ ಸೂಪರ್, ಆ್ಯಕ್ಟಿಂಗ್ ಸೂಪರ್. ವಿಜಯ ರಾಘವೇಂದ್ರ ಸರ್ ಎಷ್ಟೋ ಮೂವಿ ನೋಡಿದ್ರಿ, ಈ ಥರ ಸೀರಿಯಸ್ ಸಸ್ಪೆನ್ಸ್ ಸೂಪರ್. ಡೈರೆಕ್ಟರ್ ಕೂಡ ಒಳ್ಳೆ ಡೈರೆಕ್ಟ್ ಮಾಡಿದ್ದಾರೆ. ನನಗೆ 100% ಶೋರು ಡೈರೆಕ್ಟರ್ ತುಂಬ ಬೆಳೀತಾರೆ. ಈ ಸಿನಿಮಾವನ್ನ ಪೇಯ್ಡ್ ಪ್ರೀಮಿಯರ್ ಶೋ ಮೂಲಕ ವೀಕ್ಷಣೆ ಮಾಡಿದಂತ ಪ್ರತಿಯೊಬ್ಬರು ಕೂಡ ಹೇಳೋದು ಸೂಪರ್ ಸೂಪರ್ ಸೂಪರ್, ಅತ್ಯದ್ಭುತ ಸಿನಿಮಾ ಅಂತ. ಈಗಾಗಲೇ ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ ಹಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ನಡೆದಿದೆ. ಫ್ರೀ ಪ್ರೀಮಿಯರ್ ಶೋ ಅಲ್ಲ, ಬದಲಾಗಿ ಪೇಯ್ಡ್ ಪ್ರೀಮಿಯರ್ ಶೋ. ಈ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಮಂದಿ ಈ ಸಿನಿಮಾದ ಬಗ್ಗೆ ಅತ್ಯದ್ಭುತವಾದಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಇಂದ ಎಂಟರ್ಟೈನ್ಮೆಂಟ್ ಇತ್ತು. ವಿಜಯರಂಗ ಸರ್ನ ಒಂದು ನೆಗೆಟಿವ್ ಶೇಡ್ ಕಂಪ್ಲೀಟ್ ನೆಗೆಟಿವ್ ನೋಡಿ ಫುಲ್ ಖುಷಿ ಆಯಿತು. ಪೈಸಾ ವಸೂಲು ಚೆನ್ನಾಗಿತ್ತು. ರಿಯಲಿ ನೈಸ್ ಮೂವಿ, ಗ್ರಿಪ್ಪಿಂಗ್ ಟಿಲ್ ದಿ ಎಂಡ್. ಆ್ಯಂಡ್ ಇನ್ಫ್ಯಾಕ್ಟ್ ಮಂಗಳನ ಕ್ಯಾರೆಕ್ಟರ್ ಎಲ್ಲ ಮಸ್ತ್ ಲೈಕ್ ಆದ್ಮೇಲೆ. ಆ್ಯಂಡ್ ಅದರ್ ದೆನ್ ದಟ್ ರಿಯಲಿ ವಿಜಯ ರಾಘವೇಂದ್ರ ಸರ್ ಇಸ್ ಲೈಕ್ ಅಮೇಸಿಂಗ್. ಒಳ್ಳೆಯಾಗಿ ಚೆನ್ನಾಗಿದೆ. ವಿಜಯ ರಾಘವೇಂದ್ರ ಅವರು ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ವಿಜಯ ರಾಘವೇಂದ್ರ ಅವರು ಅಭಿನಯ ಮಾಡಿದಂತಹ ಇಷ್ಟೋ ಸಿನಿಮಾಗಳ ಪೈಕಿ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಪ್ರೇಕ್ಷಕರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಪ್ರೇಕ್ಷಕರು ಒಮ್ಮೆ ಕೇಳ್ಕೊಂಡ್ ಬರೋಣ. ರಾಘವ್ ಅವ್ರನ್ನ ಖಂಡಿತವಾಗ್ಲೂ ಈ ಒಂದು ಶೇಡಲ್ಲಿ ನೋಡಿರಲಿಲ್ಲ. ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರ. ಖಂಡಿತವಾಗ್ಲೂ ರಾಘವ್ ಅವರು ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿರ್ಬೋದು, ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆದಿರ್ಬೋದು. ಆದರೆ ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಅವರ ಜೀವನದಲ್ಲೇ ಪ್ರಥಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ಪೆಷಲಿ ವಿಜಯ್ ಸರ್ ಇದು ಕ್ಯಾರೆಕ್ಟರ್, ಇಟ್ ವಾಸ್ ವೆರಿ ಡಿಫ್ರೆಂಟ್. ನಾಯಕನೇ ರಾಕ್ಷಸ, ಅಕ್ಷರ ಸಹ ನಿಜ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ವಿಜಯ್ ಸರನ್ನು ಈ ಶೇಡಲ್ಲಿ ಯಾವತ್ತೂ ನೋಡೇ ಇಲ್ಲ. ಯಾಕೆ ಅವರು ರಾಕ್ಷಸ ಅಂತ ಹೇಳೋದನ್ನು ನೀವು ಮೂವಿ ನೋಡಿ ಹೇಳಬೇಕು. ಸೊ ನನಗಂತೂ ಮೂವಿ ತುಂಬ ಇಷ್ಟ ಆಯಿತು. ಲವರ್ ಬಾಯ್ ಆಗಿದ್ದ ವಿಜಯ್ ಸರನ್ನ ನಾವು ಏನಂತ ನೋಡಿದ್ದೇವೆ ಅಂದರೆ ವಿಲನ್ ಶೇಡಲ್ಲಿ ನೋಡಿದ್ದೇವೆ. ಪ್ರತಿಯೊಬ್ಬ ಪ್ರೇಕ್ಷಕನ ಅಭಿಪ್ರಾಯ ಕೂಡ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ. ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಮಂದಿ ಈ ಸಿನಿಮಾದ ಬಗ್ಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈಗಾಗಲೇ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದು ಇದೇ 29ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಈಗಾಗಲೇ ಪೇಯ್ಡ್ ಪ್ರೀಮಿಯರ್ ಶೋ ಮೂಲಕ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಮಂದಿ ಈ ಸಿನಿಮಾಗೆ ಫುಲ್ ಮಾರ್ಕ್ಸ್ ನೀಡಿದ್ದು, ಸಿನಿಮಾ ರಿಲೀಸ್ ಆದ ಬಳಿಕ ಪ್ರೇಕ್ಷಕರು ಈ ಸಿನಿಮಾವನ್ನ ಬಿಗಿದಪ್ಪಿಕೊಳ್ಳೋದ್ರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆದು ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. It's really crazy, and moreover, in this movie it is seen that how patience is there, loyalty, trust, love, pura undu. It's like a power-packed movie in Chaitandu. It was like that. It was crazy, and I want everyone to go, especially this generation. They need to know what is love, what is patience, what is trust. So it's a really good movie that anyone can watch at this point. Yeah. Thank you. Thank you.